ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋಸ್. ಈ ಒಂದು ವಿಡಿಯೋನ ಮೊದಲನೇದಾಗಿ ನೋಡ್ತಿದ್ದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಗಿಲ್ಲಿ ನಟ ಅವರು ಇವಾಗ ಬಿಗ್ ಬಾಸ್ ಬಂದಂಥ ಹಣ ಮತ್ತು ಹಾಗೆ ಎಲ್ಲ ಒಂದು ಪ್ರೋಗ್ರಾಮ್ಗಳಲ್ಲಿ ಹೋಗ್ತಾ ಇರೋದನ್ನು ನೀವು ನೋಡಿರ್ಬೋದು. ಇತ್ತೀಚಿನ ಒಂದು ದಿನಗಳಲ್ಲಿ ಗಿಲ್ಲಿ ಒಂದು ಕ್ರೇಜ್ ಸಿಕ್ಕಾಪಟ್ಟೆ ಇದೆ. ಅವರ ಒಂದು ಆಸೆಯಂತೆ ಇವಾಗ ಹೊಸ ಮನೆಯನ್ನು ಕಟ್ಟಿಸ್ತಾ ಇದ್ದಾರೆ. ಇಲ್ಲಿ ಬಿಗ್ ಬಾಸ್ ಸೀಸನ್ ಮುಗಿದ ತಕ್ಷಣ 12 ಮುಗಿದ ತಕ್ಷಣ ಗಿಲ್ಲಿ ಒಂದು ಕ್ರೇಜ್ ನೋಡಿದರೆ ತುಂಬ ಆಶ್ಚರ್ಯಪಡ್ತೀರ, ಅಷ್ಟೊಂದು ಕ್ರೇಜ್ ಇದೆ. ಹಾಗೆ ಅವರು ಆ ಕನಸಿನ ಒಂದು ಮನೆಯನ್ನು ಕೂಡ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವರ ಒಂದು ಹೊಸ ಮನೆಯನ್ನು ಇವಾಗ ಕಟ್ಟಿಸ್ಬೇಕು ಅಂತಂದು ಅನ್ಕೊತಾ ಇದ್ದಾರೆ. ಎಲ್ಲ ಒಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಇದೆ, ಮಿಸ್ ಮಾಡದೆ ನೋಡಿ. ಇಲ್ಲಿ ನೋಡಿ, ಗಿಲ್ಲಿ ನಟ ಅವರು ಎಷ್ಟೊಂದು ಕಷ್ಟಪಟ್ಟು ಬಂದಿದ್ದಾರೆ, ಎಷ್ಟೊಂದು ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದಾರೆ. ಹಾಗೆ ಇಲ್ಲಿ ಗಿಲ್ಲಿ ನಟ ಅವರು ಇವಾಗ ಎಲ್ಲ ಒಂದು ಬಿಗ್ ಬಾಸ್ ನಲ್ಲಿ ದುಡಿದಂಥ ಒಂದು ಹಣವನ್ನು ತೆಗೆದುಕೊಂಡು, ಹಾಗೆ ಎಲ್ಲ ಒಂದು ಪ್ರೋಗ್ರಾಮ್ಗಳಲ್ಲಿ ಹೋದಂಥ ಒಂದು ಹಣವನ್ನು ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಇವಾಗ ಒಂದು ಪುಟ್ಟ ಮನೆಯನ್ನು ಕಟ್ಟಿಸಬೇಕು ಅಂತಂದು ಅನ್ಕೊತಾ ಇದ್ದಾರೆ. ಹಾಗೆ ಇಲ್ಲಿ ಅವರು ಏನಾದರೂ ಡೈರೆಕ್ಟರ್ ಸಿನಿಮಾಗಳಲ್ಲಿ ಇವಾಗ ಹೋಗಬೇಕು ಮತ್ತು ಇಲ್ಲ ಅಂದರೆ ಏನಾದರೂ ಸ್ವಂತ ಒಂದು ಓನ್ ಬಿಸ್ನೆಸ್ ಮಾಡಬೇಕು ಅಂತಂದು ಅನ್ಕೊತಾ ಇದ್ದಾರೆ. ಹಾಗೆ ಇಲ್ಲಿ ಎರಡೂ ಹೇಗೆ ಮಾಡ್ತಾರೆ, ಇಲ್ಲಿ ಸ್ವಂತ ಮನೆ ಕಟ್ಟಿಸ್ತಾರಾ? ಬಿಗ್ ಬಾಸ್ನಲ್ಲಿ 15 ಲಕ್ಷ ಬಂದರೂ ಟ್ಯಾಕ್ಸ್ ಕಟ್ಟಾಗಿ ಬರೀ 35 ಲಕ್ಷ ಗಿಲ್ಲಿ ನಟ ಅವರಿಗೆ ಬಂದಿದೆ. ಹಾಗೆ ಗಿಲ್ಲಿ ನಟ ಅವರು 35 ಲಕ್ಷದಲ್ಲಿ ಅವರ ಒಂದು ಲೈಫನ್ನು ಲೀಡ್ ಮಾಡಬೇಕು, ಹಾಗೆ ಮನೆ ಕಟ್ಟಬೇಕು, ಎಲ್ಲನೂ ಆಸೆ ಇದೆ. ಹಾಗೆ ಡೈರೆಕ್ಟರ್ ಆಗಬೇಕು ಅಂತಂದು ತುಂಬ ಆಸೆ ಕನಸನ್ನು ಕಂಡಂಥ ಗಿಲ್ಲಿ ನಟ ಅವರು ಇವಾಗ ಮನೆಯನ್ನು ಕಟ್ತಾರಾ ಅಥವಾ ಅವರ ಒಂದು ಡ್ರೀಮನ್ನು ಕಂಪ್ಲೀಟ್ ಮಾಡ್ತಾರಾ ಅಂತ ನೋಡೋಣ. ಇಲ್ಲಿ ಗಿಲ್ಲಿ ನಟ ಅವರು ಇಲ್ಲಿ ಮನೆಯನ್ನು ಸ್ಟಾರ್ಟ್ ಮಾಡೇ ಬಿಟ್ಟಿದ್ದಾರೆ, ಮನೆ ಕಟ್ಟಿಸಲು ಸ್ಟಾರ್ಟ್ ಮಾಡೇ ಬಿಟ್ಟಿದ್ದಾರೆ. ಆದಷ್ಟು ಬೇಗನೆ ಮನೆಯನ್ನು ಕೂಡ ಕಟ್ಟಿಸ್ತೀನಿ. ಹಾಗೆ ನನ್ನ ಒಂದು ಕನಸಿನ ಒಂದು ಡ್ರೀಮ್ ಅಂದರೆ ಅವರು ಡೈರೆಕ್ಟರ್ ಆಗಬೇಕು ಅಂತಂದು, ಒಂದು ಸಿನಿಮಾದಲ್ಲಿ ಡೈರೆಕ್ಟರ್ ಆಗಬೇಕು ಅಂತಂದು ಅವರ ಒಂದು ಆಸೆಯಂತೆ ಇವಾಗ ಹಿಂದಿ ನಟರು ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಗಿಲ್ಲಿಗೆ ನೀನು ಡೈರೆಕ್ಟರ್ ಆಗು, ನಾನು ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ತೀನಿ ಅಂತಂದು ಹಿಂದಿ ನಟರು ಕೂಡ ಇವಾಗ ಗಿಲ್ಲಿ ನಟನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಗಿಲ್ಲಿ ನಟ ಅವರು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಕ್ಕೂ ಇವಾಗ ಸಾರ್ಥಕ ಆಯಿತು. ಯಾಕಂದರೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದು ನೋಡಿ ಫುಲ್ ಖುಷಿ ಪಡ್ತಾ ಇದ್ದಾರೆ ಗಿಲ್ಲಿ ನಟ ಅವರು. ಆದಷ್ಟು ಬೇಗನೆ ಇಲ್ಲಿ ಗಿಲ್ಲಿ ನಟ ಅವರು ಒಂದು ಒಳ್ಳೆಯ ಡೈರೆಕ್ಟರ್ ಆಗಲಿ, ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿ, ಹೀರೋ ಕ್ಯಾರೆಕ್ಟರ್ ಕೂಡ ಮಾಡ್ತಾ ಇದ್ದಾರೆ. ಇವಾಗ ಒಂದು ಒಳ್ಳೆ ಸಿನಿಮಾನು ಕೂಡ ಇವಾಗ ಜಿಮ್ ಕೂಡ ಸೇರಿದ್ದಾರೆ, ಜಿಮ್ನಲ್ಲಿ ಕೂಡ ಸೇರಿದ್ದಾರೆ. ಅವರು ಒಂದು ಕಾಮಿಡಿ ಪಾತ್ರದಲ್ಲಿ ಜಾಸ್ತಿ ಒಂದು ಸಿನಿಮಾದಲ್ಲಿ ಕಾಮಿಡಿಯನ್ ಆಗಿ ಪಾತ್ರ ಮಾಡ್ತಾಯಿದ್ರು. ಇವತ್ತಿನ ಒಂದು ದಿನಗಳಲ್ಲಿ ಅವರು ಹೀರೋ ಕ್ಯಾರೆಕ್ಟರ್ನಲ್ಲಿ ಮುಳುಗಿದ್ದಾರೆ. ಅದಕ್ಕೋಸ್ಕರ ಜಿಮ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಅವರ ಒಂದು ಕನಸಿನ ಮನೆಯನ್ನು ಕೂಡ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವರು ಇಲ್ಲಿ ಡೈರೆಕ್ಟರ್ ಆಗಲಿಲ್ಲ ಅಂದರೆ ನಾನು ಏನಾದರೂ ಒಂದು ಒಳ್ಳೆಯ ಒಂದು ಬಿಸ್ನೆಸ್ ಮಾಡಬೇಕು, ಏನಾದರೂ ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು, ಇನ್ನೂ ಜಾಸ್ತಿ ಬೆಳಿಬೇಕು ಅಂತಂದು ಗಿಲ್ಲಿ ನಟ ಅವರು ಹೇಳ್ತಾ ಇದ್ದಾರೆ. ಹಾಗೆ ಗಿಲ್ಲಿ ನಟ ಅವರು ಇಲ್ಲಿ ಎಲ್ಲ ಒಂದು ಪ್ರೋಗ್ರಾಮ್ಗಳಲ್ಲೂ ಇತ್ತೀಚಿನ ಒಂದು ಪ್ರೋಗ್ರಾಮ್ಗಳಲ್ಲಿ ಎಲ್ಲಿ ನೋಡಿದರೂ ಗಿಲ್ಲಿ ನಟ ಅವ್ರದ್ದೇ ಹವಾ. ಎಲ್ಲೇ ಒಂದು ಪ್ರೋಗ್ರಾಮ್ನಲ್ಲಿ ಬ್ಯಾನರ್ ಹಾಕಿದರೂ ಕೂಡ ಅಲ್ಲಿ ಗಿಲ್ಲಿ ಬಂದೇ ಬಿಡ್ತಾನೆ. ಯಾಕಂದರೆ ಅಷ್ಟೊಂದು ಕ್ರೇಜ್ ಇದೆ. ಗಿಲ್ಲಿ ನಟರ ಒಂದು ಕ್ರೇಜ್ ನೋಡಿದರೆ ನೀವು ಶಾಕ್ ಆಗ್ತೀರ. ಅಷ್ಟರ ಮಟ್ಟಿಗೆ ಗಿಲ್ಲಿ ಅವರು ಇವಾಗ ದೊಡ್ಡ ಮಟ್ಟಿಗೆ ಫ್ಯಾನ್ಸ್ ಫಾಲೋಯಿಂಗೇ ಆಗಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಇವಾಗ ಗಿಲ್ಲಿ ಅವರು ಫೇಮಸ್ ಆಗಿದ್ದಾರೆ. ಹಾಗೆ ಇಲ್ಲಿ ಗಿಲ್ಲಿ ಅವರು ಡೈಲಿ ಕಾವ್ಯವ್ರ ಜೊತೆ ಮಾತಾಡ್ತಾ ಇದ್ದಾರೆ, ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇದ್ದಾರೆ ಅವರು. ಹಾಗೆ ಇಲ್ಲಿ ಬಿಗ್ ಬಾಸ್ನಲ್ಲಿ ಹೇಗೆ ಇದ್ದರೋ ಹಾಗೇ ಇಲ್ಲಿ ಫ್ರೆಂಡ್ಲಿ ಆಗಿ ಚಾಟ್ ಮತ್ತು ಕಾಲ್ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಥರನಾದ ಲವ್ವರ್ಸ್ ಹಾಗೇ ಇಲ್ಲ. ಲವ್ವರ್ಸ್ ಏನೇನೋ ಮಾತಾಡ್ತಾ ಇದ್ದಾರೆ, ಅದೆಲ್ಲ ಸುಳ್ಳು. ಇವರಿಬ್ಬರು ಪ್ಯೂರ್ ಫ್ರೆಂಡ್ಶಿಪ್ ಥರ ಅವರಿಬ್ಬರು ಕಾಲ್ನಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗೆ ಎಲ್ಲನೂ ಕೂಡ ಶೇರ್ ಮಾಡ್ಕೊತಾ ಇದ್ದಾರೆ. ಇವರ ಒಂದು ಲೈಫ್ನಲ್ಲಿ ಏನೆಲ್ಲ ಆಗುತ್ತೆ ಅದನ್ನು ಕೂಡ ಗಿಲ್ಲಿ ಕಾವ್ಯ ಮುಂದೆ ಹೇಳ್ತಾರೆ, ಕಾವ್ಯ ಗಿಲ್ಲಿ ಮುಂದೆ ಹೇಳ್ತಾರೆ. ಅವರಿಬ್ಬರು ಪ್ಯೂರ್ ಫ್ರೆಂಡ್ಶಿಪ್ ಥರ ಬಾಂಡಿಂಗ್ ಇದೆ. ಆ ಒಂದು ಬಾಂಡಿಂಗ್ನ ಏನೇನೋ ಲವ್ವರ್ಸ್ ಅಂತಂದು ಏನೇನೋ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಗಿಲ್ಲಿಯವರು ಕೂಡ ಇವಾಗ ಯಾವುದನ್ನು ಯೋಚನೆ ಮಾಡದೆ ಇವಾಗ ಅವರ ಒಂದು ಏಮ್ ಅವರು ಸ್ವಂತ ಮನೆ ಕಟ್ಟಿಸ್ಬೇಕು ಮತ್ತು ಏನಾದರೂ ನಾನು ಅಚೀವ್ ಮಾಡಬೇಕು ಅಂತಂದು ಒಂದೇ ಆಸೆ ಇದೆ. ಅದು ಆದಷ್ಟು ಬೇಗನೆ ಈಡೇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.